ನಮಸ್ಕಾರ. ಯುದ್ಧ ಈ ಪದ ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಹಿಂಸೆ, ನೋವು, ಸಾವು. ಆದರೆ ಈ ಕ್ರೂರ್ಯದ ನಡುವೆಯೂ ಮನುಷ್ಯತ್ವಕ್ಕೆ ಜಾಗ ಇರುತ್ತಾ? ಬನ್ನಿ, ಸಾರಾ ಅಬೂಬಕ್ಕರ್ ಅವರ ಯುದ್ಧ ಅನ್ನೋ ಈ ಒಂದು ಅದ್ಭುತ ಕಥೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ನೋಡಿ, ಕತೆ ಶುರುವಾಗೋದೇ ಈ ಒಂದು ಚುಚ್ಚೋ ತರಹದ ಪ್ರಶ್ನೆಯಿಂದ. ಯುದ್ಧ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಸಾಲು ಸಾಕು ಅಲ್ವಾ? ಇದು ಬರೀ ಒಂದು ಪ್ರಶ್ನೆ ಅಲ್ಲ, ಯುದ್ಧದಿಂದ ನೋವುಂಡ ಪ್ರತಿಯೊಬ್ಬರ ಮನಸ್ಸಿನ ಮಾತು, ಅವರ ಧ್ವನಿ. ಕತೆಯ ಮೊದಲ ಭಾಗ, ಯುದ್ಧದ ಬಿರುಗಾಳಿ. ಇಲ್ಲಿಂದ ನಮ್ಮ ಕತೆ ಶುರುವಾಗತ್ತೆ, ಒಂದು ಸಂಘರ್ಷದೊಂದಿಗೆ. ಒಂದ್ ಕಡೆ ಯುದ್ಧದ ಬೆಂಕಿ ಉರಿತಿದೆ, ಇನ್ನೊಂದು ಕಡೆ ಪ್ರಕೃತಿಯೇ ಮುನಿಸ್ಕೊಂಡು ಆರ್ಭಟಿಸ್ತಿದೆ. ಈ ಎರಡರ ಮಧ್ಯೆ ಒಂದು ಮಿಲಿಟರಿ ವಿಮಾನ ಸಿಕ್ಕಿ ಹಾಕ್ಕೊಂಡಿದೆ. ಇಲ್ಲಿ ಬಿರುಗಾಳಿ ಮತ್ತು ಯುದ್ಧ ಎರಡೂ ವಿನಾಶದ ಸಂಕೇತಗಳೇ. ವಿಮಾನದ ಒಳಗೆ ಒಂದು ರೀತಿ ಆತಂಕದ ವಾತಾವರಣ. ಪೈಲಟ್ ದನಿಯಲ್ಲಿರೋ ಭಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕನೇ ಕಳೆದು ಹೋಗಿದೆ, ಇನ್ನು ಸಾವು ಹತ್ತಿರದಲ್ಲಿ ಇದೆ ಅಂತ ಅವರಿಗೆಲ್ಲ ಅನ್ನಿಸ್ತಿದೆ. ಅಂದ್ಹಾಗೆ ಇದೇ ವಿಮಾನದಲ್ಲಿ ನಮ್ಮ ಕಥೆಯ ಹೀರೋ ಡಾಕ್ಟರ್ ರಾಹಿಲ್ ಕೂಡ ಪ್ರಯಾಣ ಮಾಡ್ತಿದ್ದಾರೆ. ಆದರೆ ಅಂತಹ ಒಂದು ಪ್ರಾಣ ಹೋಗೋ ಕ್ಷಣದಲ್ಲೂ ಡಾಕ್ಟರ್ ರಾಹಿಲ್ ಯೋಜನೆ ನೋಡಿ. ಅವರು ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಆ ಮೆಡಿಕಲ್ ಕಿಟ್ಟನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ವೈದ್ಯನ ಕರ್ತವ್ಯ ಪ್ರಜ್ಞೆ ಇದೆಯಲ್ಲ, ಅದು ಆ ಭಯದ ಕ್ಷಣದಲ್ಲೂ ಅವರನ್ನ ದಾರಿ ತಪ್ಪೋಕೆ ಬಿಡುತ್ತಿಲ್ಲ. ಮತ್ತು ಒಂದೇ ಒಂದು ಕ್ಷಣ ಎಲ್ಲವೂ ಮುಗೀತು. ಭಯಂಕರ ಶಬ್ದದ ಜೊತೆ ಆ ವಿಮಾನ 100 ತುಂಡಾಗಿ ಚದರಿ ಹೋಗುತ್ತೆ. ಈ ಒಂದು ದುರಂತ ಕತೆಯ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಮುಂದಿನ ಭಾಗ, ಕತ್ತಲೆಯಲ್ಲಿ ಒಂದು ಕೂಗು. ಆ ವಿಮಾನ ದುರಂತದಿಂದ ಅದೃಷ್ಟವಶಾತ್ ಒಬ್ರು ಮಾತ್ರ ಬದುಕೊಳ್ಕೋತಾರೆ. ಆದರೆ ಬದುಕಿದ್ರೂ ಕೂಡ ಅವರು ಬಂದು ಬಿದ್ದಿರೋದು ಅದಕ್ಕಿಂತ ದೊಡ್ಡ ಅಪಾಯಕ್ಕೆ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಸುತ್ತ ಯಾರೂ ಇಲ್ಲ, ಒಂಟಿಯಾಗಿದ್ದಾರೆ. ಹೇಗೋ ಈಸಿ ದಡ ಸೇರ್ತಾರೆ ಡಾಕ್ಟರ್ ರಾಹಿಲ್. ಆದರೆ ಅವರಿಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಅವರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ತಾನಿರೋದು ನಮ್ಮ ದೇಶದಲ್ಲ ಅಥವಾ ಶತ್ರುಗಳ ನೆಲದಲ್ಲ. ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ರೂ ಪ್ರಾಣ ಹೋಗೋ ಸಾಧ್ಯತೆ ಇದೆ. ಸುತ್ತಲೂ ಕತ್ತಲು, ಜೋರಾಗಿ ಮಳೆ ಸುರುತ್ತಿದೆ. ಆ ಕತ್ತಲಲ್ಲಿ ದೂರದಲ್ಲಿ ಒಂದು ಬೆಳಕು ಕಾಣಿಸುತ್ತೆ, ಒಂದು ಒಂಟಿ ಮನೆ. ಆದ್ರೆ ಆ ಬೆಳಕಿಗಿಂತ ಸ್ಪಷ್ಟವಾಗಿ ಕೇಳಿಸಿದ್ದು ಸಹಾಯಕ್ಕೋಸ್ಕರ ಯಾರೋ ಒಬ್ಬ ಮಹಿಳೆ ಚೀರ್ತಿರೋ ಕೂಗು. ಈಗ ಹೇಳಿ, ಆ ಕಡೆ ಹೋಗ್ಬೇಕಾ ಬೇಡ್ವಾ? ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ವಾ? ಆ ಕಾಲದಲ್ಲಿ ಬ್ಲ್ಯಾಕ್ಔಟ್ ಅಂತ ಒಂದು ನಿಯಮ ಇತ್ತು. ಅಂದ್ರೆ ಯುದ್ಧದ ಸಮಯದಲ್ಲಿ ಶತ್ರುಗಳ ವಿಮಾನಗಳಿಗೆ ಟಾರ್ಗೆಟ್ ಸಿಗ್ಬಾರ್ದು ಅಂತ ಯಾವ ಮನೆಯಲ್ಲೂ ಲೈಟ್ ಹಾಕೋ ಹಾಗಿರ್ಲಿಲ್ಲ. ಎಲ್ಲೆಲ್ಲೂ ಕತ್ತಲು, ಭಯ, ಒಂಟಿತನ, ಅಂತಹ ಜಗತ್ತು ಅದು. ಸರಿ, ಈಗ ಕಥೆಯ 3ನೇ ಭಾಗ, ಜೀವನ ಮರಣದ ಆಯ್ಕೆ. ಈಗ ರಾಹಿಲ್ ಒಂದು ದೊಡ್ಡ ನಿರ್ಧಾರ ಮಾಡಬೇಕು. ತನ್ನ ಜೀವ ಉಳಿಸ್ಕೊಳ್ಳೋದಾ ಅಥವಾ ತನ್ನ ಕರ್ತವ್ಯ ಪಾಲಿಸಿ ಇನ್ನೊಂದು ಜೀವ ಉಳಿಸೋ ಪ್ರಯತ್ನ ಮಾಡೋದಾ? ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ದೊಡ್ಡ ಪರೀಕ್ಷೆ ಇರೋದಿಲ್ಲ. ಆ ಮನೆಯಲ್ಲಿದ್ದ ಅಜ್ಜಿ ಸಹಜವಾಗಿಯೇ ಕೇಳ್ತಾರೆ, ನೀನು ನಮ್ಮ ಕಡೆಯವನಾ? ಅದಕ್ಕೆ ರಾಹಿಲ್ ತೊಟ್ಟ ಉತ್ತರ ಇದೆಯಲ್ಲ, ಅದು ಮನುಷ್ಯತ್ವದ ಒಂದು ದೊಡ್ಡ ಘೋಷಣೆ ಇದ್ದ ಹಾಗೆ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟದಲ್ಲಿರುವ ಮನುಷ್ಯರ ಕಡೆಯವನು ಅಂತ ಹೇಳ್ತಾರೆ. ಎಂಥ ಮಾತು ಅಲ್ವಾ? ಅಂದ ಹಾಗೆ ಆ ಮನೆಯೊಳಗಿನ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಒಬ್ಬ ಯುವತಿ ಹೆರಿಗೆ ನೋವಿಂದ ಒದ್ದಾಡ್ತಿದ್ರು. ಸಹಾಯ ಮಾಡೋಕೆ ಡಾಕ್ಟರ್ ಆಗ್ಲಿ ದಾದಿಯಾಗ್ಲಿ ಯಾರೂ ಇಲ್ಲ. ಬಾಂಬ್ ದಾಳಿ, ಬ್ಲ್ಯಾಕ್ಔಟ್ ಇಂದ ಎಲ್ರೂ ಮನೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ. ಇಂತಹ ಹೊತ್ತಲ್ಲಿ ಬಾಗಿಲಿಗೆ ಬಂದಿರೋ ಆ ಗಾಯಗೊಂಡ ವ್ಯಕ್ತಿಯೇ ಒಬ್ಬ ಡಾಕ್ಟರ್ ಅಂತ ಗೊತ್ತಾದಾಗ ಅವರಲ್ಲಿ ಒಂದು ಸಣ್ಣ ಭರವಸೆ ಮೂಡುತ್ತೆ. ಇದು ನೋಡಿ ಈ ಕಥೆಯ ಅತಿ ದೊಡ್ಡ ವಿಪರ್ಯಾಸ. ಆ ಮನೆಯೊಳಗೆ ಒಂದು ಜೀವವನ್ನ ಉಳಿಸೋಕೆ ಒಬ್ಬ ವ್ಯಕ್ತಿ ಹೋರಾಡ್ತಿದ್ದಾನೆ. ಅದೇ ಹೊತ್ತಲ್ಲಿ ಆ ಮನೆಯ ಹೊರಗೆ ಯುದ್ಧದ ಹೆಸರಲ್ಲಿ ಸಾವಿರಾರು ಜೀವಗಳನ್ನ ತೆಗೆಯೋಕೆ ಮನುಷ್ಯರೇ ಒಬ್ರನ್ನೊಬ್ರು ಕೊಲ್ಲುತ್ತಿದ್ದಾರೆ. ಎಂಥ ವಿಚಿತ್ರ ಅಲ್ವಾ ನಮ್ಮ ಈ ಜಗತ್ತು? ತುಂಬಾ ಹೊತ್ತಿನ ಪ್ರಯತ್ನದ ನಂತರ ಮಗು ಹುಟ್ತಾ, ಆದರೆ ಆ ಮಗು ಬದುಕಿರ್ಲಿಲ್ಲ. ಎಲ್ಲರ ಪ್ರಯತ್ನ ವಿಫಲವಾಗುತ್ತೆ. ಆ ತಾಯಿ ಮತ್ತು ಅಜ್ಜಿಯ ನೋವಿನ ಅಳುವಿನ ನಡುವೆ ಒಂದೇ ಒಂದು ಪ್ರಶ್ನೆ ಹಾಗೇ ಉಳಿದುಕೊಳ್ತೆ. ಒಂದು ವೇಳೆ ಈ ಯುದ್ಧನೇ ಇರಲಿಲ್ಲ ಅಂದಿದ್ರೆ ನಮ್ಮ ಮಗು ಬದುಕಿತ್ತೇನೋ ಅಲ್ವಾ? 4ನೇ ಭಾಗ, ಬಾಗಿಲಲ್ಲಿ ಶತ್ರು. ಆ ಮನೆಯವರು ಒಂದು ದುರಂತದಿಂದ ಹೊರಬರೋಕ್ ಮುಂಚೆನೇ ಇನ್ನೊಂದು ದೊಡ್ಡ ಅಪಾಯ ಬಂದು ಬಾಗಿಲು ತಟ್ಟುತ್ತೆ. ಇಷ್ಟು ಹೊತ್ತು ಹೊರಗಿದ್ದ ಯುದ್ಧ ಈಗ ಆ ಮನೆ ಒಳಗೆ ಬರೋಕೆ ತಯಾರಾಗಿತ್ತು. ಟಕ್ 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 ಇದ್ದಕ್ಕಿದ್ದಾಗೆ ಬಾಗಿಲು ಬಡಿಯೋ ಶಬ್ದ. ಯಾರೋ ಜೋರಾಗಿ ಬಾಗಿಲು ತಟ್ತಿದ್ದಾರೆ. ಆ ಮನೆಯಲ್ಲಿದ್ದ ನಿಶ್ಶಬ್ದ ಒಡೆದು ಭಯ ಎಲ್ಲರ ಮನ್ಸಲ್ಲೂ ಹರಡ್ಕೊಳ್ತೆ. ಬಾಗಿಲು ತೆಗೀರಿ, ಹೊರಗಿಂದ ಬಂದಿದ್ದು ವೆರೂ ಮನವಿಯಲ್ಲ, ಅದೊಂದು ಆಜ್ಞೆ.
ಆ ಧ್ವನಿ ಕೇಳಿದ ತಕ್ಷಣ ಅವರಿಗೆ ಅರ್ಥವಾಗುತ್ತೆ ಅವರು ಹುಡುಕೊಂಡು ಬಂದಿರೋದು ಡಾಕ್ಟರ್ ರಾಹಿಲ್ನ, ಅಂದ್ರೆ ಆ ಶತ್ರು ಸೈನಿಕನನ್ನ. ಅವನ ಜೀವ ಈಗ ನಿಜವಾಗ್ಲೂ ಅಪಾಯದಲ್ಲಿದೆ. ಆ ಒಂದು ಕ್ಷಣದಲ್ಲಿ ಆ ಅಜ್ಜಿಯ ಮನಸ್ಸಿನಲ್ಲೇ ಒಂದು ದೊಡ್ಡ ಯುದ್ಧ ನಡೀತಿತ್ತು. ಮೊದಲು ಇವನು ಶತ್ರು ಅಂತ ಗೊತ್ತಾದಾಗ ಅವರ ಕಣ್ಣಲ್ಲಿ ಕೋಪ ಉರಿಯುತ್ತೆ. ಆದ್ರೆ ಆಮೇಲೆ ಅವನ ಮುಖವನ್ನ ಹತ್ರದಿಂದ ನೋಡ್ತಾರೆ. ನೋಡಿದ್ರೆ ಯುದ್ಧಕ್ಕೆ ಹೋಗಿರೋ ತನ್ನ ಮಗನ ಮುಖವೇ ಇವನಲ್ಲಿ ಕಾಣಿಸುತ್ತೆ. ಕೊನೆಗೆ ಅವರಿಗೆ ಅಲ್ಲಿ ಒಬ್ಬ ಶತ್ರು ಕಾಣೋದಿಲ್ಲ, ಬದಲಿಗೆ ಒಬ್ಬ ಅಸಹಾಯಕ ಮನುಷ್ಯ, ತನ್ನ ಮಗನ ಹಾಗೆ ಕಾಣೋ ಒಬ್ಬ ಯುವಕ ಕಾಣ್ತಾನೆ. ಅಂತಿಮವಾಗಿ ತಾಯ್ತನವೇ ಅಲ್ಲಿ ಗೆಲ್ಲುತ್ತೆ. ಆ ಅಜ್ಜಿ ತನ್ನ ಜೀವನದ ಅತಿದೊಡ್ಡ ದುಃಖವನ್ನೇ ಒಂದು ಅಸ್ತ್ರದ ಹಾಗೆ ಬಳಸಿ ರಾಹಿಲ್ ಅವರ ಪ್ರಾಣ ಉಳಿಸ್ತಾರೆ. ಸತ್ತು ಹುಟ್ಟಿದ ತನ್ನ ಮೊಮ್ಮಗವನ್ನ ಎದೆಗೆ ಉಚ್ಕೊಂಡು ಅಳುತ್ತಿದ್ದ ಆ ಅಜ್ಜಿಯನ್ನ ನೋಡಿದ ಸೈನಿಕರಿಗೆ ಏನೂ ಸಂಶಯ ಬರಲಿಲ್ಲ. ಅವ್ರು ಸುಮ್ಮನೆ ವಾಪಸ್ ಹೋಗ್ತಾರೆ. ಕಥೆಯ ಕೊನೆಯ ಭಾಗ, ಗಡಿಗಳನ್ನು ಮೀರಿದ ಮಾನವೀಯತೆ. ಅಪಾಯ ದೂರವಾದ ಮೇಲೆ ಆ ಮನೆಯಲ್ಲಿ ಒಂದು ಹೊಸ ಸಂಬಂಧ ಹುಟ್ಕೊಳ್ಳುತ್ತೆ. ದೇಶ, ಧರ್ಮ, ಶತ್ರುತ್ವ ಅನ್ನೋ ಗಡಿಗಳೆಲ್ಲ ಅಳಿಸೋಗಿ ಬರೀ ಮನುಷ್ಯತ್ವ ಮಾತ್ರ ಉಳಿದುಕೊಳ್ಳುತ್ತೆ. ಮುಟ್ಟು ಇಲ್ಲಿ ಯುದ್ಧದ ಅಸ್ಲಿ ಮುಖ ಬಯಲಾಗುತ್ತೆ. ಆ ಅಜ್ಜಿ ತಮ್ಮ ಕತೆ ಹೇಳ್ತಾರೆ, ಸುಮಾರು 50 ವರ್ಷಗಳ ಹಿಂದೆ ನಡೆದ ಯುದ್ಧದಲ್ಲಿ ಅವರ ಗ್ರಾಮ ಬೇರೆಯವರ ಪಾಲಾಗಿತ್ತು. ಅದೇ ಯುದ್ಧದಲ್ಲಿ ಅವರ ಗಂಡ ತೀರಿಕೊಂಡಿದ್ರು. ಈಗ ಮತ್ತೊಂದು ಹೊಸ ಯುದ್ಧಕ್ಕೆ ಅವರ ಮಗನನ್ನ ಕರ್ಕೊಂಡೋಗಿದ್ದಾರೆ. ಇವತ್ತು ಅದೇ ಯುದ್ಧದ ಪರಿಣಾಮವಾಗಿ ಮೊಮ್ಮಗು ಕೂಡ ಇಲ್ಲದಂತಾಯಿತು. ತಲೆಮಾರುಗಳಿಂದ ಯುದ್ಧ ಅವರಿಂದ ಎಲ್ಲವನ್ನೂ ಕಿತ್ಕೊಂಡಿದೆ ಅಷ್ಟೇ. ತಮ್ಮ ಮಗನ ಬಗ್ಗೆ ಹೇಳ್ತಾ ಅವರು, ತನ್ನ ಮಗುವಿನ ಅಳು ಕೇಳೋಕೆ ನನ್ನ ಮಗ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದ. ಈ ವಿಷಯ ಗೊತ್ತಾದರೆ ಅವನು ಎಷ್ಟು ಸಂಕಟ ಪಡ್ತಾನೋ ಏನೋ ಅಂತಾರೆ. ನಿಜ ಅಲ್ವಾ? ಶತ್ರು ದೇಶದ ಸೈನಿಕನೇ ಆಗಿರಲಿ, ನಮ್ಮ ದೇಶದ ಸೈನಿಕನೇ ಆಗಿರಲಿ, ಒಬ್ಬ ತಂದೆಯ ನೋವಿಗೆ, ಒಬ್ಬ ಸೈನಿಕನ ನೋವಿಗೆ ಬೇರೆ ಬೇರೆ ಮುಖ ಇರೋದಿಲ್ಲ. ಸೊ ಈ ಕತೆ ಮುಗಿದಾಗ ನಮ್ಮೆಲ್ಲರ ಮನಸ್ಸಲ್ಲೂ ಈ ಒಂದೇ ಪ್ರಶ್ನೆ ಉಳಿದುಕೊಳ್ಳುತ್ತೆ: ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ? ಈ ಕತೆ ನಮಗೆ ನೆನಪಿಸೋದು ಒಂದೇ ವಿಷಯ: ಗಡಿಗಳು, ದೇಶಗಳು ಏನೇ ಇರಲಿ, ಮನುಷ್ಯನ ನೋವಿಗೆ ಒಂದೇ ಬಣ್ಣ, ಒಂದೇ ಧ್ವನಿ.